ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಸುಂದರವಾದ ಸಣ್ಣ ಕಥೆಯನ್ನು ಹೇಳ್ತೀನಿ. ಶಿವ ಪಾರ್ವತಿಯ ಕತೆ. ನಾವು ಇದ್ದಿದ್ರಲ್ಲೇ ಯಾವ ರೀತಿ ತೃಪ್ತಿ ಪಡಬೇಕು ಅನ್ನೋದನ್ನ ಶಿವ ಪಾರ್ವತಿಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಶಿವ ಪಾರ್ವತಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಕುಬೇರನ ಅಹಂಕಾರವನ್ನು ಕೂಡ ಮುರಿದಿದ್ದಾರೆ. ಈ ಕಥೆಯ ಮೂಲಕ ಆ ಎರಡು ಘಟನೆಗಳನ್ನು ನೋಡೋಣ. ಒಮ್ಮೆ ಪಾರ್ವತಿ ಲಕ್ಷ್ಮಿಯ ಗೃಹಕ್ಕೆ ಬರ್ತಾಳೆ. ಅಲ್ಲಿ ಲಕ್ಷ್ಮಿ ವಿಲಾಸಮಯವಾದ ಜೀವನವನ್ನು ನಡೆಸ್ತಾ ಇರ್ತಾಳೆ. ಬಂಗಾರಗಳನ್ನು ತೊಟ್ಟಿರ್ತಾಳೆ. ಅವಳಿಗೆ ಮಲಗಲಿಕ್ಕೆ ವಿಷ್ಣುವಿನ ಪಾದದ ಕೆಳಗಡೆ ಕೂತಿರ್ತಾಳೆ. ಬಂಗಾರದ ಸಿಂಹಾಸನ ಅವಳಿಗೆ ಇರುತ್ತೆ. ಹಾಗೆ ಅದನ್ನು ನೋಡಿಕೊಂಡು ಅವಳ ಅರಮನೆಯೆಲ್ಲ ನೋಡ್ಕೊಂಡು ಬರ್ತಾಳೆ. ಸರಸ್ವತಿ ಹತ್ರ ಬರ್ತಾಳೆ. ಆಕೆಯೂ ಕೂಡ ವಿಜೃಂಭಣೆಯಿಂದ ಇರ್ತಾಳೆ. ಈಕೆಗೆ ಬೇಜಾರಾಗುತ್ತೆ. ಇಡೀ ಬ್ರಹ್ಮಾಂಡವನ್ನು ಕಾಯ್ತಕ್ಕಂತಹ ಶಿವನಿಗೆ ಏನು ಇಲ್ವಲ್ಲ. ಬರ್ತಾಳೆ ಶಿವನ ಹತ್ರ. ಪತಿ ಪರಮೇಶ್ವರ, ಲಕ್ಷ್ಮಿ, ಸರಸ್ವತಿ ಅವರ ಅರಮನೆಗಳಲ್ಲಿ ಎಷ್ಟು ವಿಜೃಂಭಣೆಯಿಂದ ಇದ್ದಾರೆ. ನಮ್ಮ ಅರಮನೆ ನೋಡಿ, ನಮ್ಮ ಮನೆಯನ್ನು ನೋಡಿ, ಬರೀ ಎಲ್ಲಿ ನೋಡಿದ್ರು ವಿಭೂತಿನೇ ಇದೆ, ಎಲ್ಲಿ ನೋಡಿದ್ರು ಬೂದಿನೇ ಇದೆ. ನನಗೂ ಕೂಡ ಅವರಂತೆ ಆಗಬೇಕು ಅಂತ ಆಸೆ. ನನ್ನ ಆಸೆಯನ್ನು ಈಡೇರಿಸ್ತೀರಾ ಅಂತ ಕೇಳ್ತಾಳಂತೆ. ಸರಿ, ಆಸೆ ಈಡೇರಿಸ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಈ ವಿಭೂತಿಯನ್ನು ತಗೊಂಡೋಗ್ಬಿಟ್ಟು ಕುಬೇರನ ಹತ್ರ ಹೋಗ್ಬಿಟ್ಟು ಈ ವಿಭೂತಿಯ ತೂಕದಷ್ಟು ಬಂಗಾರವನ್ನು ಸಾಲವಾಗಿ ಕೊಡಬೇಕು ಅಂತ ಕೇಳಿದ್ದಾರೆ ಅಂತೇಳಿ ಸಾಲ ಇಸ್ಕೊಂಡು ಬಾ ಅಂತೇಳಿ ಕಳಿಸ್ತಾರಂತೆ. ಸರಿ, ಪತಿ ಪರಮೇಶ್ವರ ಹೇಳಿದ್ರು ಅಂತೇಳ್ಬಿಟ್ಟು ಪಾರ್ವತಿ ಶಿವನ ಬಳಿ ಹೋಗ್ತಾಳೆ. ಹೋದಾಗ ಕೇಳ್ತಾಳೆ, ಶಿವ ಹೇಳಿದರೆ ಈ ವಿಭೂತಿಯ ತೂಕದಷ್ಟು ಬಂಗಾರವನ್ನು ಸಾಲವನ್ನಾಗಿ ಕೊಡಬೇಕಂತೆ ಅಂತೇಳಿ. ಸರಿ, ಕುಬೇರ ಅಷ್ಟೇ ತಾನೇ, ನನ್ನ ಹತ್ರ ಎಷ್ಟೊಂದು ಐಶ್ವರ್ಯ ಇದೆ, ಎಷ್ಟೊಂದು ಸಂಪತ್ತಿದೆ, ಈ ವಿಭೂತಿ ಇನ್ನೇನು ಮಹಾ ಬರುತ್ತೆ, ಒಂದು ಗ್ರಾಮೋ ಎಷ್ಟೋ ಬರ್ಬೋದು ಅಂತೇಳಿ ಅಹಂಕಾರದಿಂದ ಆ ತಕ್ಕಡಿಯಲ್ಲಿ ವಿಭೂತಿಯನ್ನು ಇಡ್ತಾನಂತೆ. ಅವನ ಅರಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ವೈಡೂರ್ಯವನ್ನು ಇಡ್ತಾನೆ. ಆ ವಿಭೂತಿ ಅದಕ್ಕೆ ತೂಗೋದಿಲ್ವಂತೆ. ಎಲ್ಲವನ್ನ ಇಡೀ ಅವನ ಅರಮನೆಯಲ್ಲಿ ಏನೇನಿದೆಯೋ ಅವನ ಮೈ ಮೇಲಿರೋ ಒಡವೆ ಗಿಡವೆ ಎಲ್ಲ ತೆಗೆದು ಇಟ್ಟರು ಕೂಡ ಆ ವಿಭೂತಿಗೆ ಆ ಬಂಗಾರ ಸಮ ಆಗೋದಿಲ್ವಂತೆ. ಆವಾಗ ಆ ಕುಬೇರನಿಗೆ ಅರ್ಥ ಆಗುತ್ತೆ, ಎಲ್ಲದಕ್ಕಿಂತ ದೊಡ್ಡವಾದದ್ದು ಈ ವಿಭೂತಿಯ ಮಹಿಮೆ ಅಂತ ಹೇಳಿ. ಪಾರ್ವತಿಗೂ ಅರ್ಥ ಆಗುತ್ತಂತೆ, ಎಲ್ಲರಿಗಿನ ಶ್ರೇಷ್ಠ ನನ್ನ ಪತಿ ಅಂತೇಳಿ. ಶ್ರೀಮಂತಿಗೆ ಯಾವತ್ತಿದ್ರೂ ಶಾಶ್ವತ ಅಲ್ಲ ಅನ್ನೋದನ್ನು ಆಕೆ ತಿಳ್ಕೊಳ್ತಾಳೆ. ಬಂದು ಹೇಳ್ತಾಳೆ ಪತಿಗೆ, ಪತಿ ಪರಮೇಶ್ವರ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಮ ಇದ್ರ ಮೇಲೆ ಅನುಮಾನವನ್ನು ಪಟ್ಬಿಟ್ಟೆ. ಆ ವಿಭೂತಿಯ ಮಹಿಮೆ ಏನು ಅಂತ ನನಗೆ ತೋರಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿಂದ ನಾನು ವಿಭೂತಿಯನ್ನು ಪೂಜೆ ಮಾಡ್ತೀನಿ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಆ ವಿಭೂತಿಯ ಮಹಿಮೆಯನ್ನು ತಿಳ್ಕೊಳ್ಳಿ ಅನ್ನೋದು ಈ ಕಥೆಯ ಸಾರ ಆಗಿತ್ತು. ದಯವಿಟ್ಟು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.